ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ 2025 ಮತ್ತು 26ನೇ ಸಾಲಿಗಾಗಿ ನಿಮ್ಮ ಒಂದು ಇತಿಹಾಸಕ್ಕೆ ಸಂಬಂಧಿಸಿದಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಂದ್ರೆ ನಿಮ್ಮ ಪ್ರಶ್ನೆ ಕೋಟೆ ಇರ್ಬೋದು, ಬ್ಲೂ ಪ್ರಿಂಟ್ ಇರ್ಬೋದು, ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳೆಲ್ಲವನ್ನೂ ಕೂಡ ರೆಫರ್ ಮಾಡಿಬಿಟ್ಟು ಈ ಒಂದು 5 ಮಾರ್ಕ್ಸ್ನ ಕ್ವಶನ್ ಆನ್ಸರ್ಸ್ ಅನ್ನ ಕೊಟ್ಟಿದ್ದೀನಿ. ಇದು ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು. ಇವು 5 ಅಂಕದ ಪ್ರಶ್ನೋತ್ತರಗಳಾಗುತ್ತೆ. ನೀವು ಇವುಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ಸುಲಭವಾಗಿ ನಿಮಗೆ ಇರಬಹುದಾದಂತಹ 5 ಅಂಕದ ಎಲ್ಲ ಪ್ರಶ್ನೋತ್ತರಗಳನ್ನು ಕೂಡ ಸುಲಭವಾಗಿ ಉತ್ತರಿಸಬಹುದು. ಹಾಗಿದ್ರೆ ಇದನ್ನ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನೀವು ಇದನ್ನ ತಪ್ಪಿಸದೆ ಪ್ರಾಕ್ಟೀಸ್ ಮಾಡಿದ್ರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಉತ್ತರಿಸಬಹುದು. ಮೊದಲನೆಯ ಪ್ರಶ್ನೆ, ಚೋಳರ ಗ್ರಾಮಾಡಳಿತವನ್ನ ವಿವರಿಸಿ ಅಂತ ಕೇಳಿದರೆ ನೋಡಿ ಉತ್ತರ, ಗ್ರಾಮ ಸ್ವಾಯತ್ತತೆಯ ಚೋಳರ ಗ್ರಾಮಾಡಳಿತದ ಮುಖ್ಯ ಲಕ್ಷಣವಾಗಿತ್ತು. ಗ್ರಾಮದ ಜನರಿಂದ ಆಯ್ಕೆಗೊಂಡಂತಹ ಸದಸ್ಯರು ಗ್ರಾಮದ ಆಡಳಿತವನ್ನ ನೋಡ್ಕೊಳ್ತಾ ಇದ್ರು. 1ನೇ ಪರಾಂತಕ ಚೋಳನ ಉತ್ತರ ಮೇರೂರು ಶಾಸನವು ಚೋಳರ ಗ್ರಾಮಾಡಳಿತದ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ. ಇನ್ನು ಉತ್ತರ ಮೇರೂರು ಶಾಸನದ ಪ್ರಕಾರ ಉತ್ತರ ಮೇರೂರನ್ನ 30 ವಿಭಾಗ ಕುಡುಂಬಗಳನ್ನಾಗಿ ವಿಂಗಡಿಸಲಾಗಿತ್ತು. ಪ್ರತಿ ವಿಭಾಗದಿಂದ ಒಬ್ಬೊಬ್ಬ ಸದಸ್ಯರನ್ನ ಕುಡುವಲೈ ಅಂದ್ರೆ ಅದೃಷ್ಟ ಪದ್ಧತಿಯ ಮೂಲಕ ಆಯ್ಕೆ ಮಾಡಲಾಗ್ತಾ ಇತ್ತು. ಚುನಾವಣೆಯ ದಿನದಂದು ಊರಿನ ಜನರು ದೇವಾಲಯದಲ್ಲಿ ಸೇರ್ತಾ ಇದ್ರು. ಆಯ್ಕೆ ಮಾಡಬೇಕಾದಂತಹ ಅಭ್ಯರ್ಥಿಗಳ ಹೆಸರನ್ನ ತಾಳೆಗರಿಗಳ ಮೇಲೆ ಬರೆದು ಒಂದು ಮಡಕೆಯಲ್ಲಿ ಹಾಕಿ ಒಬ್ಬ ಸಣ್ಣ ಬಾಲಕನಿಂದ ಒಂದೊಂದು ಓಲೆಗಳನ್ನು ತೆಗೆಯುವ ಮೂಲಕ ಸದಸ್ಯರನ್ನ ಆಯ್ಕೆ ಮಾಡಲಾಗ್ತಾ ಇತ್ತು. ಆಯ್ಕೆಯಾದಂತಹ ಪ್ರತಿನಿಧಿಗಳು ವಾರ್ಷಿಕ ಸಮಿತಿ, ಉದ್ಯಾನ ಸಮಿತಿ, ಕೆರೆ ಸಮಿತಿ ಇತ್ಯಾದಿಗಳಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಈ ಸಮಿತಿಗಳನ್ನ ವರಿಯಂ ಎಂದು ಸಮಿತಿಯ ಸದಸ್ಯರನ್ನ ವರಿಯ ಪೆರುಮಕ್ಕಳ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಇವರು ವರ್ಷದಲ್ಲಿ 360 ದಿನಗಳು ಕೂಡ ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು. ಗ್ರಾಮದ ಆಸ್ತಿ ರಕ್ಷಣೆ, ಗ್ರಾಮದ ಕೆರೆ, ತೋಪು, ರಸ್ತೆ ಇತ್ಯಾದಿಗಳ ನಿರ್ವಹಣೆ ಇವರ ಮುಖ್ಯ ಕರ್ತವ್ಯಗಳಾಗಿದ್ದವು. ಸದಸ್ಯರಿಗೆ ಇರಬೇಕಾದಂತಹ ಕನಿಷ್ಠ ಅರ್ಹತೆಗಳು ಅಂದ್ರೆ ಅಭ್ಯರ್ಥಿಯು ಕನಿಷ್ಠ 1/2 ಎಕರೆ ತೆರಿಗೆ ಕೊಡುವ ಭೂಮಿಯನ್ನು ಹೊಂದಿರಬೇಕು. ಸ್ವಂತ ನಿವೇಶನದಲ್ಲಿ ಕಟ್ಟಿಸಿದಂತಹ ಮನೆಯಲ್ಲಿ ವಾಸ ಇರಬೇಕು. 35ಕ್ಕಿಂತ ಹೆಚ್ಚು 70ಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬೇಕು. ವೇದ, ಬ್ರಾಹ್ಮಣಕ ಹಾಗೂ ವ್ಯಾವಹಾರಿಕ ಜ್ಞಾನವಿರಬೇಕು. ಉತ್ತಮ ಚಾರಿತ್ರ್ಯ ಉಳ್ಳವನಾಗಿರಬೇಕು. ಇನ್ನು ಅನರ್ಹತೆಗಳು ಅಂತಂದ್ರೆ ಕಳೆದ 3 ವರ್ಷಗಳಿಂದ ಯಾವುದೇ ಸಮಿತಿಯ ಸದಸ್ಯನಾಗಿದ್ದರೆ ಪುನರಾಯ್ಕೆಗೆ ಅವಕಾಶವಿಲ್ಲ. ಸಮಿತಿಯಲ್ಲಿದ್ದು ಸರಿಯಾಗಿ ಲೆಕ್ಕಪತ್ರ ಸಲ್ಲಿಸದವರು ಮತ್ತು ಅವರ ಸಂಬಂಧಿಕರಿಗೆ ಅವಕಾಶವಿಲ್ಲ. ದುಷ್ಟರು, ಮೋಸಗಾರನು, ಮದ್ಯ ಸೇವನೆ, ಕಳ್ಳತನ, ಬ್ರಾಹ್ಮಣ ಹತ್ಯೆ, ವ್ಯಭಿಚಾರದ ಆರೋಪ ಹೊತ್ತವರಿಗೂ ಕೂಡ ಅವಕಾಶವಿಲ್ಲ. ಚೋಳರ ಗ್ರಾಮಗಳನ್ನ ಸಣ್ಣ ಪ್ರಜಾಪ್ರಭುತ್ವ ರಾಜ್ಯಗಳು ಅಂತ ಹೇಳ್ಬಿಟ್ಟು ವಿದ್ವಾಂಸರು ಕರೀತಾ ಇದ್ರು. ಇನ್ನು ಮುಂದಿನ ಒಂದು ಪ್ರಶ್ನೆ, ಶಿವಾಜಿಯ ದಿಗ್ವಿಜಯಗಳನ್ನ ವಿವರಿಸಿ. ಶಿವಾಜಿಯು 20ನೇ ವಯಸ್ಸಿನಾಗುವ ಮೊದಲೇ ಸೈನಿಕ ಜೀವನವನ್ನ ಆರಂಭಿಸ್ತಾನೆ. ತೋರಣಕೋಟೆ ಮತ್ತು ಬಿಜಾಪುರದ ಸುಲ್ತಾನನಿಂದ ಚಿಕಾನ, ಕೊಂಡನ, ಸಿಂಹಗಡ ಮತ್ತು ಪುರಂದರಗಳನ್ನ ವಶಪಡಿಸಿಕೊಂಡು ಇದರಿಂದ ಶಹಜಿಯು ಬಂಧನಕ್ಕೊಳಪಟ್ಟಾಗ ರಾಜನ ನೈತಿಕ ಜಾಣ್ಮೆಯಿಂದ ತನ್ನ ತಂದೆಯನ್ನ ಬಿಡುಗಡೆಗೊಳಿಸ್ತಾನೆ. ನಂತರ ಚಾವಳಿ ಪ್ರದೇಶವನ್ನು ಆಕ್ರಮಿಸಿ ಪ್ರತಾಪಗಢ್ ಎಂಬ ಹೊಸ ಕೋಟೆಯನ್ನ ಆತ ನಿರ್ಮಿಸ್ತಾ. ಇನ್ನು ಶಿವಾಜಿ ಮತ್ತು ಅಫ್ಜಲ್ ಖಾನ್ ಅನ್ನುವಂತಹದ್ದು, ಬಿಜಾಪುರದ ಸುಲ್ತಾನನು ತನ್ನ ಸೇನಾನಿ ಅಫ್ಜಲ್ ಖಾನನನ್ನು ಶಿವಾಜಿ ವಿರುದ್ಧ ಹೋರಾಡಲು ಕಳುಹಿಸ್ತಾನೆ. ಶಿವಾಜಿ ವ್ಯಾಘ್ರನಕ ಎಂಬ ಆಯುಧದಿಂದ ಆತನನ್ನು ಕೊಂದು ಅವನ ಬಿಡಾರವನ್ನ ಲೂಟಿ ಮಾಡ್ತಾನೆ. ಬಿಜಾಪುರದ ಸುಲ್ತಾನನು ಶಿವಾಜಿಯೊಡನೆ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡು ಆತನ ಪ್ರದೇಶಗಳಿಗೆ ಮಾನ್ಯತೆಯನ್ನು ನೀಡ್ತಾನೆ. ಇನ್ನು ಶಿವಾಜಿ ಮತ್ತು ಔರಂಗಜೇಬ್, ಮೊಘಲ್ ಸುಲ್ತಾನನ ಔರಂಗಜೇಬನಿಗೆ ಸೇರಿದ ಹಲವಾರು ಕೋಟೆಗಳು ಮತ್ತು ಪ್ರದೇಶಗಳನ್ನ ಶಿವಾಜಿಯು ವಶಪಡಿಸಿಕೊಳ್ತಾನೆ. ಇದರಿಂದ ಶೈಸ್ತಾ ಖಾನ್ ಎಂಬುವೊಂದು ದಕ್ಕನಿನ ರಾಜ್ಯಪಾಲನನ್ನಾಗಿ ನೇಮಿಸಿ ಶಿವಾಜಿಯನ್ನ ಸೆರೆಬಡಿಯಲು ಹೇಳಿದನು. ಶೈಸ್ತಾ ಖಾನ್ ಶಿವಾಜಿಗೆ ಸೇರಿದ ಪೂನಾ, ಕೊಂಕಣ, ಚಕಾನ್ ಕೋಟೆಗಳನ್ನ ವಶಪಡಿಸಿಕೊಳ್ತಾನೆ. ನಂತರ ಶಿವಾಜಿಯ ಬಾಲ್ಯ ಜೀವನದ ಮನೆಯಲ್ಲಿ ಬಿಡಾರ ಹೂಡ್ತಾನೆ. ಇದನ್ನರಿತ ಶಿವಾಜಿ ಮದುವೆ ದೀಪಣದವರಂತೆ ಸುಮಾರು 100 ಜನರೊಡಗೂಡಿ ಏಕಾಏಕಿ ದಾಳಿ ಮಾಡ್ತಾನೆ. ಈ ದಾಳಿಯಲ್ಲಿ ಶೈಸ್ತಾ ಖಾನ್ ತನ್ನ ಕೈ ಬೆರಳುಗಳನ್ನ ಕಳೆದುಕೊಂಡ ಪಲಾಯನ ಮಾಡ್ತಾನೆ. ಸೂರತ್ ಮೇಲೆ ದಾಳಿ ಮಾಡಿ 1 ಕೋಟಿ ಲೂಟ್ ಸಂಗ್ರಹಿಸ್ತಾನೆ. ಮೊಘಲರನ್ನ ಬೆಂಬಲಿಸಿದ ಇಂಗ್ಲಿಷರನ್ನ ಮೆಟ್ಟಿಸ್ತಾನೆ. ಮೊಘಲ್ ಸೈನ್ಯದ
ಆಗಮನದ ಸುದ್ದಿ ತಿಳಿದು ಸೂರತ್ನಿಂದ ಪಲಾಯನ ಮಾಡ್ತಾನೆ ಶಿವಾಜಿಯು. ಔರಂಗಜೇಬನ ರಾಜ ಜೈಸಿಂಗ್ನನ್ನು ಕಳಿಸ್ತಾನೆ. ಈತ ಪುರಂದರ, ರಾಯಗಢ ಮುಂತಾದ ಕೋಟೆಗಳನ್ನ ವಶಪಡಿಸಿಕೊಂಡು ನಂತರ ಇವರಬ್ಬರ ನಡುವೆ ಪುರಂದರ ಒಪ್ಪಂದವಾಗಿ ಶಿವಾಜಿ 23 ಕೋಟೆಗಳನ್ನು ನೀಡಿ ಕಪ್ಪ ಕಾಣಿಕೆ ನೀಡಲು ಹೋಗ್ತಾನೆ. ನಂತರ ಜೈಸಿಂಗನ ಒತ್ತಾಯದ ಮೇರೆಗೆ ಔರಂಗಜೇಬನ ಆಸ್ಥಾನಕ್ಕೆ ಬರ್ತಾನೆ. ಹಾಗೆ ಔರಂಗಜೇಬನು ಶಿವಾಜಿಯನ್ನು ಅವಮಾನಿಸಿ ಸೆರೆಮನೆಗೆ ತರ್ತಾನೆ. ನಂತರ ಸಿಹಿ ತುಂಬಿದ ಬುಟ್ಟಿಯಲ್ಲಿ ಶಿವಾಜಿ ಸಂಭಾಜಿಯ ಜೊತೆಗೂಡಿ ತಪ್ಪಿಸಿಕೊಂಡು ಬಂದು 2 ಬಾರಿ ಸೂರತ್ ಮೇಲೆ ದಾಳಿ ಮಾಡಿದ್ದೇ ಅಲ್ಲದೆ ಮೊಘಲರಿಗೆ ಬಿಟ್ಟುಕೊಟ್ಟಿದ್ದ ಎಲ್ಲಾ ಕೋಟೆಗಳನ್ನು ವಶಪಡಿಸಿಕೊಳ್ತಾನೆ. ತನ್ನ ಪಟ್ಟಾಭಿಷೇಕದ ನಂತರ ಶಿವಾಜಿಯು ಹುಬ್ಬಳ್ಳಿ, ಜಿಂಜಿ ಮತ್ತು ವೆಲ್ಲೂರುಗಳನ್ನು ಆಕ್ರಮಿಸ್ತಾನೆ. ಸಾಮಾನ್ಯ ಶಕ 1680ರಲ್ಲಿ ಆತ ಮರಣವನ್ನ ಹೊಂದ್ತಾನೆ. ಮುಂದಿನ ಒಂದು ಪ್ರಶ್ನೆ, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ ಅಂತ ಕೇಳಿದರೆ, ಇವರದು 1863 ಜನವರಿ 12ರಂದು ಕೋಲ್ಕತ್ತಾದಲ್ಲಿ ಜನಿಸ್ತಾರೆ. ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿ ಇವರ ತಂದೆ ತಾಯಿಗಳು. ಇವರ ಮೂಲ ಹೆಸರು ನರೇಂದ್ರನಾಥ ದತ್ತ. ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ಪದವಿಯನ್ನು ಪಡಿತಾರೆ. ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿ ಅವರ ಮರಣದ ನಂತರ ಅವರ ಸಂದೇಶಗಳನ್ನು ಪ್ರಚಾರ ಮಾಡಿದರು. 1893ರಲ್ಲಿ ನಡೆದಂತಹ ಅಮೆರಿಕಾದ ಚಿಕಾಗೋದ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿಯಾಗಿ ಹೊರಟ ಇವರು ತಮ್ಮ ಭಾಷಣದಲ್ಲಿ ಸಹೋದರ ಸಹೋದರಿಯರೇ ಎಂದು ಉದ್ಘರಿಸಿದ ವಾಕ್ಯ ಸಭಿಕರಲ್ಲಿ ಮನಸೂರೆ ಮಾಡಿತು. ಇವರು ತಮ್ಮ ವಿಚಾರಧಾರೆಗಳಿಂದ ಅವರನ್ನು ಪ್ರಭಾವಗೊಳಿಸಿದರು. ನಂತರ ಯುರೋಪ್ ಖಂಡದ ಪ್ರಮುಖ ದೇಶಗಳ ಪ್ರವಾಸವನ್ನು ಕೈಗೊಂಡು ಹಿಂದೂ ಧರ್ಮದ ಸಂದೇಶಗಳನ್ನು ಪ್ರಚಾರಕರಿಸ್ತಾರೆ. ಅಮೆರಿಕ ಮತ್ತು ಯುರೋಪ್ ದೇಶಗಳಲ್ಲಿ ವೇದಾಂತ ಸಮಾಜವನ್ನು ಸ್ಥಾಪಿಸಿದರು. ಬಂಗಾಳದ ಬೇಲೂರು ಮಠದಲ್ಲಿ 1897ರಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು. ರಾಮಕೃಷ್ಣ ಮಿಷನ್ ಜನರ ಸಾಮಾಜಿಕ ಮತ್ತು ಧಾರ್ಮಿಕ ಉನ್ನತಿಗಾಗಿ ಕೆಲಸ ಮಾಡುತ್ತಿದೆ. ಇದು ಶೈಕ್ಷಣಿಕ ಸಂಸ್ಥೆಗಳನ್ನ, ಆಸ್ಪತ್ರೆಗಳನ್ನ, ಅನಾಥಾಲಯಗಳನ್ನ, ವೃದ್ಧಾಶ್ರಮಗಳನ್ನ ನಡೆಸುತ್ತಿದೆ. ಕ್ಷಾಮ, ಬರಗಾಲ, ಸಾಂಕ್ರಾಮಿಕ ರೋಗಗಳು, ಭೂಕಂಪ ಮುಂತಾದ ಸಮಯದಲ್ಲಿ ಜನಸೇವೆ ಮಾಡುತ್ತದೆ. ಪ್ರಪಂಚದಾದ್ಯಂತ ಇದರ ಶಾಖೆಗಳು ಸ್ಥಾಪಿಸಲ್ಪಟ್ಟಿವೆ. ವಿವೇಕಾನಂದರು ಎಲ್ಲಾ ಧರ್ಮಗಳ ಏಕತೆಯಲ್ಲಿ ನಂಬಿಕೆ ಇಟ್ಟಿದ್ರು. ಇವರು ಎಲ್ಲಾ ಪಂಥಗಳ ಜನರಿಗೆ ಸಹಿಷ್ಣುತೆ, ಸಮಾನತೆ ಮತ್ತು ಸಹಕಾರ ಕುರಿತು ಬೋಧಿಸಿದರು. ಇವರು ಶಿಕ್ಷಣ, ಮಹಿಳಾ ವಿಮೋಚನೆ ಮತ್ತು ಬಡವರ ನಿರ್ಮೂಲನೆಗೆ ಮಹತ್ವವನ್ನ ನೀಡಿದರು. ಏಳಿ ಎದ್ದೇಳಿ, ಗುರಿ ತಲುಪುವವರೆಗೆ ನಿಲ್ಲದಿರಿ ಎಂಬುದು ಇವರ ದೇಶದ ಯುವಕರಿಗೆ ಕೊಟ್ಟಂತಹ ಒಂದು ಸಂದೇಶ ಆಗಿತ್ತು. ಇವರ ಭಾಷಣ ಮತ್ತು ಬರವಣಿಗೆಗಳು ಸ್ವಾಭಿಮಾನ ಮತ್ತು ರಾಷ್ಟ್ರಾಭಿಮಾನದಿಂದ ತುಂಬಿವೆ. ಇವರು ರಾಷ್ಟ್ರೀಯತೆಯ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರಿದ್ದರಿಂದ ವಿವೇಕಾನಂದರನ್ನ ಭಾರತದ ರಾಷ್ಟ್ರಪ್ರೇಮಿ ಸಂತ, ಸಿಡಿಲ ಸನ್ಯಾಸಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಪ್ರಬುದ್ಧ ಭಾರತ ಎಂಬ ಆಂಗ್ಲ ಪತ್ರಿಕೆ ಮತ್ತು ಉದ್ಯೋಧನ ಎಂಬ ಬಂಗಾಳಿ ಸುದ್ದಿ ಪತ್ರಿಕೆಯನ್ನ ಕೂಡ ಇವರು ಪ್ರಕಟಿಸ್ತಾರೆ. ಇನ್ನು ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತ ಇದೆ. ಅದು ಬ್ರಿಟಿಷರ ಆರ್ಥಿಕ ನೀತಿ ಪಾರಂಪರಿಕ ಆರ್ಥಿಕ ವ್ಯವಸ್ಥೆಯನ್ನ ನಾಶಪಡಿಸುತ್ತದೆ. ಭಾರತದ ಗ್ರಾಮೀಣ ಕೈಗಾರಿಕೆಗಳು ನಷ್ಟವಾಗಿ ನಿರುದ್ಯೋಗ ಹೆಚ್ಚುತ್ತದೆ. ಬ್ರಿಟಿಷರ ರಾಜಕೀಯ ಐಕ್ಯತೆ, ಏಕರೂಪ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ, ಪಾಶ್ಚಿಮಾತ್ಯ ಶಿಕ್ಷಣ ಪ್ರಭಾವದಿಂದ ಸಾಂಪ್ರದಾಯಿಕ ಶಿಕ್ಷಣದ ವ್ಯವಸ್ಥೆಯು ನಾಶವಾಗಿದ್ದು, ರಾಷ್ಟ್ರೀಯವಾದಿಗಳ ಜನನ ಭಾರತೀಯರನ್ನ ನಾಯಿ ಹಂದಿಗಳಂತೆ ಕೀಡಾಗಿ ಕಂಡದ್ದು. ಬ್ರಿಟಿಷ್ ಸೈನ್ಯದಲ್ಲಿ ಮತ್ತು ಆಡಳಿತದಲ್ಲಿಯೇ ಸೇವೆಯ ಬಡ್ತಿ ಮತ್ತು ವೇತನದಲ್ಲಿ ತಾರತಮ್ಯವನ್ನು ಮೂಡಿಸಿದ್ದು. ಭಾರತೀಯ ರಾಜರುಗಳು ವಿರುದ್ಧ ಸರಣಿ ಯುದ್ಧ ಮಾಡಿದ್ದು, ಔಧ್ನ ಅರಸನನ್ನ ಅವಮಾನಿಸಿದ್ದು, ಭಾರತದ ಪತ್ರಿಕೋದ್ಯಮ ಮತ್ತು 19ನೇ 20ನೇ ಶತಮಾನದ ಆರಂಭದಲ್ಲಿ ಬಂದಂತಹ ಸಾಹಿತ್ಯ ರಾಷ್ಟ್ರೀಯತೆಯನ್ನ ಪ್ರಚೋದಿಸಿತು. ತಿಲಕ್, ವಿವೇಕಾನಂದ, ಮ್ಯಾಕ್ಸ್ ಮುಲ್ಲರ್, RL ಮಿತ್ರ ಮುಂತಾದವರು ಭಾರತೀಯ ಸಾಂಸ್ಕೃತಿಕ ಇತಿಹಾಸದ ಮೇಲೆ ಬೆಳಕು ಚೆಲ್ಲಿದ್ದು. ಇನ್ನು ಮುಂದಿನದು ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಇದೆ. ಕುಶಾನರ ಕಾಲದಲ್ಲಿ ಗಾಂಧಾರ ಭಾಗದಲ್ಲಿ ಬೆಳೆದು ಬಂದ ಗಾಂಧಾರ ಕಲಾಶೈಲಿಯು ಗ್ರೀಕ್ ಮತ್ತು ಭಾರತೀಯ ಕಲಾಶೈಲಿಗಳ ಸಮ್ಮಿಶ್ರಣವಾಗಿದ್ದು, ಇದನ್ನು ಹಿಂದುಕ್ಕಿ ಶೈಲಿ, ಗ್ರೀಕೋ ಬೌದ್ಧ ಶೈಲಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣಗಳು: ಕಲಾ ಶೈಲಿಯಲ್ಲಿ ನೆತ್ತರದ ಗೌತಮನ ವಿಗ್ರಹಗಳನ್ನ ಕೆತ್ತಲಾಗಿದೆ. ಅಲ್ಲಿರುವ ಬುದ್ಧನನ್ನ ಕಮಲ, ಛತ್ರಿ ಮುಂತಾದ ರೂಪದಲ್ಲಿ ಪೂರ ಬಾಗುತ್ತದೆ. ವಿಗ್ರಹವನ್ನ
ಕಟ್ಟುವಾಗ ದೇಹ ವಿನ್ಯಾಸದ ಅನುಪಾತದೊಂದಿಗೆ ಸ್ನಾಯುಗಳು, ಮೀಸೆ ಮುಂತಾದವುಗಳಿಗೆ ಹೆಚ್ಚಿನ ಗಮನವನ್ನು ಹರಿಸಲಾಗಿದೆ. ಈ ಕಲೆಯ ನಮೂನೆಗಳಲ್ಲಿ ಬಟ್ಟೆಯ ಮಡಿಕೆಗಳು ಮತ್ತು ನೆರಿಗೆಗಳನ್ನು ತುಂಬಾ ಸೂಕ್ಷ್ಮವಾಗಿ ಕಲಾತ್ಮಕವಾಗಿ ಪ್ರದರ್ಶಿಸಲಾಗಿದೆ. ವಿಗ್ರಹಗಳ ಮೇಲಿರುವಂತಹ ಆಭರಣಗಳ ಕೆತ್ತನೆಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸಲಾಗಿದ್ದು ಅವುಗಳ ಭೌತಿಕ ಸೌಂದರ್ಯವನ್ನು ಕೂಡ ವೃದ್ಧಿಸಿದೆ. ಇನ್ನು ವಿಗ್ರಹಗಳಿಗೆ ಮೆರುಗು ನೀಡುವುದು ಈ ಕಲೆಯ ಪ್ರಮುಖ ಲಕ್ಷಣವಾಗಿದೆ. ವಿಗ್ರಹಗಳನ್ನು ತಯಾರಿಸಲು ಕಲ್ಲು, ಅರಳುಗಚ್ಚು ಮತ್ತು ಜೇಡಿ ಮಣ್ಣನ್ನು ಬಳಸಲಾಗಿದೆ. ಈ ವಿಗ್ರಹಗಳಲ್ಲಿ ಬಳಸಲಾಗಿರುವಂತಹ ತಾಂತ್ರಿಕತೆ ಗ್ರೀಕ್ ಶೈಲಿಯದಾದರೆ ಅದರ ಆದರ್ಶ, ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಎಲ್ಲವೂ ಭಾರತೀಯದ್ದಾಗಿದೆ. ಡಾಕ್ಟರ್ R.C. ಮಜುಮ್ದಾರ್ ಹೇಳುವಂತೆ ಗಾಂಧಾರ ಕಲಾಕಾರನು ಗ್ರೀಕರ ಕುಶಲತೆ ಮತ್ತು ಭಾರತೀಯ ಹೃದಯವನ್ನು ಹೊಂದಿದ್ದವನು. ಈ ಕಾರಣದಿಂದ ಈ ಕಲೆಯಲ್ಲಿ ನಿರ್ಮಿತವಾದಂತಹ ವಿಗ್ರಹಗಳು ಮತ್ತು ಪ್ರತಿಮೆಗಳಲ್ಲಿ ಬುದ್ಧನನ್ನು ಗ್ರೀಕ್ ದೇವತೆ ಅಪೋಲೋನನ್ನು ಹೋಲುವಂತೆ ಕೆತ್ತಲಾಗಿದೆ. ಇನ್ನು ತಾಳಿಕೋಟೆ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು ಅಂತ ಇದೆ. ತಾಳಿಕೋಟೆ ಕದನವು ಸಾಮಾನ್ಯ ಶಕ 1565ರಲ್ಲಿ ಅಳಿಯ ರಾಮರಾಯ ಮತ್ತು ಶಾಹಿ ಸುಲ್ತಾನರ ಒಕ್ಕೂಟದ ನಡೆಯುತ್ತೆ. ಕಾರಣ ದೋವಾ ಪ್ರದೇಶದ ಮೇಲಿನ ಪ್ರಭುತ್ವವನ್ನು ಸಾಧಿಸಿದ್ದು, ಧಾರ್ಮಿಕ ಭಿನ್ನತೆಯನ್ನು ಒಳಗೊಂಡಿದ್ದು. ಅಳಿಯ ರಾಮರಾಯನ ನೀತಿ ಶಾಹಿ ಸುಲ್ತಾನರ ಆಂತರಿಕ ಕಚ್ಚಾಟದಲ್ಲಿ ಹಸ್ತಕ್ಷೇಪವನ್ನ ಮಾಡಿದ್ದು, ಸುಲ್ತಾನರೊಂದಿಗೆ ಬಡಿದು ಆಳುವಂತಹ ನೀತಿ ಅನುಸರಿಸಿದ್ದು. ತಕ್ಷಣದ ಕಾರಣಗಳು: ಬಿಜಾಪುರದ ಆದೇಶನು ರಾಯಚೂರು ಕೋಟೆಯನ್ನ ಹಿಂದಿರುಗಿಸಬೇಕು ಅಂತ ಒತ್ತಾಯಿಸಲಾಗಿ ರಾಮರಾಯ ಅವರನ್ನ ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಇದರ ಪರಿಣಾಮಗಳು: ವಿಜಯನಗರ ಸಾಮ್ರಾಜ್ಯವು ಅಂತ್ಯಗೊಂಡು ಲೂಟಿಯಾಯಿತು. ಪೋರ್ಚುಗೀಸರಿಗೆ ವಿಜಯನಗರ ಅರಸರ ಬೆಂಬಲವಿಲ್ಲದೆ ವ್ಯಾಪಾರ ಕುಸಿತು. ಹಿಂದೂ ಧಾರ್ಮಿಕ ಬೆಳವಣಿಗೆಗೆ ಅಡ್ಡಿಯಾಯಿತು. ಅರಬೀರು ಮನೆತನವು ದಕ್ಷಿಣ ಭಾರತದ ಮೇಲೆ ನಿಯಂತ್ರಣ ಸಾಧಿಸಲು ಅಸಮರ್ಥವಾಯಿತು. ವಿಜಯನಗರದ ಸಾಮರ್ಥರಾಗಿದ್ದ ಅರಸರು ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡರು. ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿ ಅಂತ ಇದೆ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಹೈದರಾಲಿಯು ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮರಣವನ್ನು ಹೊಂದಿದ ನಂತರ ಮಗ ಟಿಪ್ಪು ಸುಲ್ತಾನ್ ಯುದ್ಧವನ್ನು ಮುಂದುವರಿಸಿ ಬ್ರಿಟಿಷರೊಂದಿಗೆ ಸಾಮಾನ್ಯ ಶಕ 1784ರಲ್ಲಿ ಮಂಗಳೂರು ಒಪ್ಪಂದವನ್ನ ಮಾಡಿಕೊಳ್ತಾನೆ. ಮುಂದೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790ರಿಂದ 1792ರವರೆಗೆ ನಡೆಯುತ್ತೆ. ಟಿಪ್ಪು ಮತ್ತು ಇಂಗ್ಲಿಷರು ಪರಸ್ಪರರ ಮೇಲೆ ಅನುಮಾನದಿಂದ ಕಾರಣದಿಂದ ಇಂಗ್ಲಿಷರನ್ನು ಭಾರತದಿಂದ ಹೊರಹಾಕಲು ಟಿಪ್ಪು ಫ್ರೆಂಚರ ಸಹಾಯವನ್ನು ಪಡೆಯಲು ಪ್ರಯತ್ನಿಸ್ತಾ ಇದ್ದ. 1789ರಲ್ಲಿ ಟಿಪ್ಪು ತಿರುವಾಂಕೂರಿನ ಮೇಲೆ ಅಪ್ರಚೋದಿತ ಆಕ್ರಮಣ ಮಾಡುವುದರೊಂದಿಗೆ ಯುದ್ಧವನ್ನ ಪ್ರಾರಂಭವಾಯಿತು. ತಿರುವಾಂಕೂರು ಕಂಪನಿಯ ಜೊತೆಗೆ ಒಪ್ಪಂದದಲ್ಲಿ ಇದ್ದುದರಿಂದ ಬ್ರಿಟಿಷರು ಟಿಪ್ಪುವಿನ ಮೇಲೆ ಯುದ್ಧವನ್ನ ಸಾರಿದರು. ಬ್ರಿಟಿಷರ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ಕಾರ್ನ್ವಾಲಿಸನು ಮರಾಠರು ಮತ್ತು ನಿಜಾಮರನ್ನ ತನ್ನೆಡೆಗೆ ಸೆಳೆದುಕೊಂಡು ಟಿಪ್ಪುವನ್ನ ಏಕಾಂಗಿಯನ್ನಾಗಿಸಿ ಸೋಲಿಸುತ್ತಾರೆ. ಈ ಯುದ್ಧವು 1792ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಹೊಂದಿದೆ ಮತ್ತು ಒಪ್ಪಂದದ ಅನ್ವಯ ಟಿಪ್ಪು ತನ್ನ ರಾಜ್ಯದ ಅರ್ಧ ಭಾಗವನ್ನು ಬಿಟ್ಟುಕೊಡ್ಬೇಕಾಯ್ತಲ್ಲದೆ ಯುದ್ಧ ಪರಿಹಾರವಾಗಿ 130 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು. ಈ ಯುದ್ಧ ಪರಿಹಾರವನ್ನ ಪಾವತಿಸುವವರೆಗೂ ಕೂಡ ಇಬ್ಬರು ಮಕ್ಕಳನ್ನ ಇಂಗ್ಲಿಷ್ನಲ್ಲಿ ಒತ್ತೆ ಇಡಲಾಯಿತು. ಇನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ. ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ ಗವರ್ನರ್ ಟಿಪ್ಪುವಿಗೆ ಅವಮಾನವಾಗಿತ್ತು. ಬ್ರಿಟಿಷರು ಸಹ ಟಿಪ್ಪುವಿನ ಮೇಲೆ ಸಂಶಯಗೊಂಡಿದ್ರು ಮತ್ತು ಲಾರ್ಡ್ ವೆಲ್ಲೆಸ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಲು ಅವನನ್ನು ಒತ್ತಾಯಿಸಿದ್ರು. ಇದನ್ನು ನಿರಾಕರಿಸಿದಂತ ಟಿಪ್ಪು ಫ್ರಾನ್ಸ್, ಅಫ್ಘಾನಿಸ್ತಾನ, ಅರೇಬಿಯಾ ಮತ್ತು ಟರ್ಕಿ ದೇಶಗಳ ಸಹಾಯ ಪಡೆಯಲು ಪ್ರಯತ್ನಿಸ್ತಾ ಇದ್ದ. ಬ್ರಿಟಿಷರು ಮರಾಠರು ಮತ್ತು ನಿಜಾಮರೊಂದಿಗೆ ಮೈಸೂರಿನ ಮೇಲೆ ಆಕ್ರಮಣ ಮಾಡಿದರು. ಟಿಪ್ಪು ನಿರ್ಭಯವಾಗಿ ಯುದ್ಧ ಮಾಡಿದ. ಅವನು ಬ್ರಿಟಿಷರಿಗೆ ಅತಿ ದೊಡ್ಡ ವೈರಿಯಾಗಿದ್ದ ಮತ್ತು ಧೈರ್ಯಶಾಲಿಯಾಗಿದ್ದ. ಆದ್ದರಿಂದ ಅವನನ್ನು ಮೈಸೂರಿನ ಹುಲಿ ಅಂತ ಹೇಳಿಬಿಟ್ಟು ಕರೆಯಲಾಗ್ತಾ ಇತ್ತು. 1799ರಲ್ಲಿ ಟಿಪ್ಪು ತನ್ನ ರಾಜ್ಯದಲ್ಲಿ ಶ್ರೀರಂಗಪಟ್ಟಣವನ್ನು ರಕ್ಷಿಸಲು ಹೋರಾಡುತ್ತಿರುವಾಗಲೇ ಆತ ಮರಣವನ್ನು ಹೊಂದುತ್ತಾನೆ. ಟಿಪ್ಪುವಿನ ಮರಣ ನಂತರ ಅವನ ರಾಜ್ಯವನ್ನು ಬ್ರಿಟಿಷರು, ಮರಾಠರು ಮತ್ತು ನಿಜಾಮರೊಂದಿಗೆ ಹಂಚಿಕೊಂಡ್ರು. ಅವನ ರಾಜ್ಯದ ಒಂದು ಭಾಗವನ್ನು ಮೈಸೂರಿನ ಒಡೆಯರಿಗೆ ನೀಡಲಾಯಿತು. ಮುಮ್ಮಡಿ ಕೃಷ್ಣರಾಜ ಒಡೆಯರು ಮೈಸೂರಿನ ರಾಜರಾಗ್ತಾರೆ. ಮುಂದಿನದು ಬ್ರಿಟಿಷರ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ಕುರಿತು ಬರೆಯಿರಿ ಅಂತ ಕೇಳಿದರೆ, ಶಿಕ್ಷಣದ ಮೇಲೆ ಪ್ರಭಾವ. ಯುರೋಪಿಯನ್ನರು ಭಾರತಕ್ಕೆ ಆಗಮಿಸುವ ಮೊದಲು
ಭಾರತದಲ್ಲಿನ ಶಿಕ್ಷಣವು ಧರ್ಮಾಧಾರಿತವಾಗಿತ್ತು. ಹಿಂದೂ ಪಾಠಶಾಲೆಗಳು ಮತ್ತು ಮುಸ್ಲಿಮರ ಶಿಕ್ಷಣವನ್ನು ನೀಡ್ತಾ ಇದ್ವು. ಪ್ರಾರಂಭದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಜನರಿಗೆ ಶಿಕ್ಷಣ ಕೊಡಲು ಯಾವುದೇ ಆಸಕ್ತಿ ತೋರಲಿಲ್ಲ. 1813ರಲ್ಲಿ ಬ್ರಿಟಿಷ್ ಸಂಸತ್ ಚಾರ್ಟರ್ ಕಾಯ್ದೆಯನ್ನು ಅಂಗೀಕರಿಸುವುದರೊಂದಿಗೆ ಶಿಕ್ಷಣದಲ್ಲಿ ಹೊಸ ಅಧ್ಯಾಯ ಆರಂಭಗೊಳ್ತು. ಈ ಶಾಸನವು ಭಾರತದಲ್ಲಿ ಶಿಕ್ಷಣದ ಅಭಿವೃದ್ಧಿಗೆ ವಾರ್ಷಿಕ ವೆಚ್ಚವಾಗಿ 1,00,000 ರೂಪಾಯಿಗಳನ್ನು ಒದಗಿಸಿತು. ಆದರೆ ಕಂಪನಿಯು ಪೌರಾತ್ಯರು, ಓರಿಯೆಂಟಾಲಿಸ್ಟ್ ಮತ್ತು ಇಂಗ್ಲಿಷ್ ಶಿಕ್ಷಣದ ಬೆಂಬಲಿಗರು ಮಧ್ಯದ ಭಿನ್ನಾಭಿಪ್ರಾಯದಿಂದಾಗಿ ಅನೇಕ ವರ್ಷಗಳವರೆಗೆ ಈ ಹಣವನ್ನು ಖರ್ಚು ಮಾಡಲಿಲ್ಲ. ಪೌರಾತ್ಯರು ಹಣವನ್ನು ಭಾರತೀಯ ಭಾಷೆಗಳಾದ ಸಂಸ್ಕೃತ, ಅರೇಬಿಕ್, ಪರ್ಷಿಯ ಮತ್ತು ದೇಶೀಯ ಭಾಷೆಗಳ ಕಲಿಕೆಗೆ ಖರ್ಚು ಮಾಡಬೇಕು ಅಂತ ಭಾವಿಸಿದರು. ಆದರೆ ಇಂಗ್ಲಿಷ್ ಶಿಕ್ಷಣ ಬೆಂಬಲಿಗರು ಭಾರತದಲ್ಲಿನ ಶಿಕ್ಷಣ ಅಭಿವೃದ್ಧಿ ಎಂದರೆ ಇಂಗ್ಲಿಷ್ ಭಾಷೆ ಹಾಗೂ ಕಲಿಕೆಯ ಅಭಿವೃದ್ಧಿ ಎಂದು ತಿಳಿದಿದ್ದರಿಂದ ಆ ಹಣವನ್ನು ಅದಕ್ಕಾಗಿಯೇ ಖರ್ಚು ಮಾಡಬೇಕೆಂದರು. ಇನ್ನು ಮೆಕಾಲೆಯ ವರದಿ 1835 ಪೌರಾತ್ಯರು ಮತ್ತು ಇಂಗ್ಲಿಷರ ಶಿಕ್ಷಣದ ಬೆಂಬಲಿಗರ ನಡುವಿನ ವಿವಾದವು 1835ರವರೆಗೆ ಮುಂದುವರಿತು. ಈ ವಿವಾದವನ್ನು ಬಗೆಹರಿಸಲು ಅಂದಿನ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ವಿಲಿಯಂ ಬೆಂಟಿಂಕನು ಮೆಕಾಲೆಯನ್ನ ನೇಮಕ ಮಾಡಿದ. ಮೆಕಾಲೆಯು ತನ್ನ 1835ರಲ್ಲಿ ಪ್ರಸಿದ್ಧ ವರದಿಯಲ್ಲಿ ಇಂಗ್ಲಿಷ್ ಶಿಕ್ಷಣದ ಬೆಂಬಲಿಗರ ಅಭಿಪ್ರಾಯಗಳನ್ನು ಬೆಂಬಲಿಸ್ತಾನೆ. ಈತನು ಭಾರತದಲ್ಲಿ ಪಾಶ್ಚಾತ್ಯ ಮಾದರಿಯ ಶಿಕ್ಷಣ ವ್ಯವಸ್ಥೆಯ ಬೆಳವಣಿಗೆ ಹಾಗೂ ಇಂಗ್ಲಿಷನ್ನು ಶಿಕ್ಷಣದ ಮಾಧ್ಯಮವಾಗಬೇಕು ಅಂತ ಪ್ರತಿಪಾದಿಸ್ತಾ, ರಕ್ತ ಮತ್ತು ಬಣ್ಣದಲ್ಲಿ ಭಾರತೀಯ, ಆದರೆ ಅಭಿರುಚಿ, ಹವ್ಯಾಸ ಮತ್ತು ಬುದ್ಧಿಮತ್ತೆಯಲ್ಲಿ ಇಂಗ್ಲಿಷರಂತಹ ವರ್ಗವನ್ನು ಸೃಷ್ಟಿಸಲು ಅವನು ಉದ್ದೇಶಿಸ್ತಾನೆ. ಮೆಕಾಲೆಯ ಅಭಿಪ್ರಾಯವನ್ನು ಒಪ್ಪಿಕೊಂಡ ಲಾರ್ಡ್ ವಿಲಿಯಂ ಬೆಂಟಿಂಕ್ ಆ ಪ್ರಕಾರವೇ ನಿಧಿಯನ್ನು ಖರ್ಚು ಮಾಡಲು ನಿರ್ಧರಿಸಿದ. ಈ ಶಾಸನವು ಶಿಕ್ಷಣದ ಮೂಲಕ ಜನರನ್ನ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಳಿಸುವ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯ ಕೆಲಸಕ್ಕೆ ಗುಮಾಸ್ತರನ್ನು ತಯಾರಿಸುವ ಉದ್ದೇಶವನ್ನು ಹೊಂದಿತ್ತು. ಮೆಕಾಲೆಯು ಇಂಗ್ಲಿಷ್ ಶಿಕ್ಷಣ ದೃಢ ಬೆಂಬಲಿಗನಾಗಿದ್ದ. ಪೌರಾತ್ಯ ಕಲಿಕೆಯು ಪಾಶ್ಚಾತ್ಯ ಕಲಿಕೆಗಿಂತ ತೀರಾ ಕಳಪೆಯಾಗಿದೆ ಅಂತ ಹೇಳಿ ಅವನು ವಾದಿಸ್ತಾನೆ. ಭಾರತ ಮತ್ತು ಅರೇಬಿಯಾದ ಸಮಸ್ತ ಪೌರಾತ್ಯ ಸಾಹಿತ್ಯ ಸೇರಿದ್ರು ಯುರೋಪಿನ ಉತ್ತಮ ಗ್ರಂಥಾಲಯದ ಕಪೋಟೊಂದರ ಗ್ರಂಥಗಳಿಗೆ ಸಮವಾಗದು ಅಂತ ಹೇಳ್ತಾನೆ. ಇನ್ನು ಉಚ್ಚನ ವರದಿಯನ್ನು ನೋಡಿದ್ರೆ 1854 ಭಾರತದಲ್ಲಿನ ಶಿಕ್ಷಣದ ಅಭಿವೃದ್ಧಿಯ ಮುಂದಿನ ಹಂತ 1854 ಸರ್ ಚಾರ್ಲ್ಸ್ ವುಡ್ಡನಿಂದ ಸಿದ್ಧಪಡಿಸಲ್ಪಟ್ಟಂತಹ ವುಡ್ಡನ ವರದಿ ಅದು ಸಮಗ್ರ ವರದಿಯಾಗಿದ್ದು ಈ ಕೆಳಗಿನ ಮಹತ್ವದ ಶಿಫಾರಸುಗಳನ್ನ ಮಾಡಿದೆ. ಕಂಪನಿಯು ಹಳ್ಳಿಯಲ್ಲಿ ಪ್ರಾಥಮಿಕ ಶಾಲೆ, ಪಟ್ಟಣಗಳಲ್ಲಿ ಪ್ರೌಢಶಾಲೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾಲೇಜುಗಳನ್ನು ಆರಂಭಿಸಬೇಕು. ಪ್ರಾಥಮಿಕ ಶಿಕ್ಷಣವು ದೇಶೀಯ ಭಾಷೆಗಳಿರಬೇಕು. ಪ್ರೌಢಶಾಲೆಗಳಲ್ಲಿ ಮತ್ತು ಉನ್ನತ ಶಿಕ್ಷಣಕ್ಕೆ ಆಂಗ್ಲ ಮಾಧ್ಯಮ ಇರಬೇಕು. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ನೀಡುವುದು. ಕಂಪನಿಯು ಎಲ್ಲಾ ಪ್ರಾಂತ್ಯಗಳಲ್ಲಿ ಶಿಕ್ಷಣದ ಮೇಲ್ವಿಚಾರಣೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನ ಸ್ಥಾಪಿಸಬೇಕು. ಇನ್ನು ಲಂಡನ್ ವಿಶ್ವವಿದ್ಯಾನಿಲಯ ಮಾದರಿಯಲ್ಲಿ ಬಾಂಬೆ, ಮದ್ರಾಸ್ ಮತ್ತು ಕಲ್ಕತ್ತಾಗಳಲ್ಲಿ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆಗೆ ಶಿಕ್ಷಕರ ತರಬೇತಿ ಕಾಲೇಜುಗಳನ್ನು ಆರಂಭಿಸುವಂತಹದ್ದು. ವೃತ್ತಿ ಶಿಕ್ಷಣ ಮತ್ತು ತಾಂತ್ರಿಕ ಶಾಲಾ ಕಾಲೇಜುಗಳ ಸ್ಥಾಪನೆ. ಮಹಿಳಾ ಶಿಕ್ಷಣಕ್ಕೆ ಪ್ರಾಧಾನ್ಯ. ಈ ವರದಿಯ ಬಹುತೇಕ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಲಾಯಿತು. ಚಾರ್ಲ್ಸ್ ವುಡ್ ವಿಚಾರಗಳು ಭಾರತೀಯ ಶಿಕ್ಷಣದ ಮೇಲೆ ಮುಂದಿನ ಅನೇಕ ವರ್ಷಗಳವರೆಗೆ ಪ್ರಭಾವ ಬೀರಿದವು. ಈ ವರದಿಯನ್ನು ಭಾರತದಲ್ಲಿನ ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಅಂತ ಹೇಳ್ಬಿಟ್ಟು ಕರೆಯಲಾಗಿದೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ಹೊಯ್ಸಳ ವಾಸ್ತುಶೈಲಿಯ ಪ್ರಮುಖ ಲಕ್ಷಣಗಳನ್ನ ವಿವರಿಸಿ ಅಂತ ಇದೆ. ಹೊಯ್ಸಳರು ತಮ್ಮ ದೇವಾಲಯಗಳನ್ನ ಬೇಸರ ಶೈಲಿಯಲ್ಲಿ ನಿರ್ಮಿಸಿದ್ದು ಇದನ್ನ ಹೊಯ್ಸಳ ಶೈಲಿ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಇವುಗಳ ಒಂದು ಲಕ್ಷಣವನ್ನ ನೋಡಿದ್ರೆ ನಕ್ಷತ್ರಾಕಾರದ ತಳಪಾಯವನ್ನು ಒಳಗೊಂಡಿತ್ತು. ಸುಮಾರು 4 ಅಡಿ ಎತ್ತರದ ನಕ್ಷತ್ರಾಕಾರದ ಜಗತ್ತಿಯನ್ನು ಹೊಂದಿರ್ತಾ ಇತ್ತು. ಹೊರ ಪ್ರದಕ್ಷಿಣ ಪಥವನ್ನ ಹೊಂದಿತ್ತು. ವೈವಿಧ್ಯಮಯ ರಚನೆ, ವಿನ್ಯಾಸಗಳಿಂದ ಕೂಡಿರುವ ನುಣುಪಾದ ಕಂಬಗಳು, ಸುಂದರವಾಗಿ ಕೆತ್ತಿರುವಂತಹ ಮದನಕಿಯರ ವಿಗ್ರಹಗಳು, ದೇವಾಲಯದ ಮೇಲ್ಛಾವಣಿಯಲ್ಲಿ ಸುಂದರ ಕೆತ್ತನೆಯಿಂದ ಕೂಡಿದ ಭುವನೇಶ್ವರಿ ವಿಗ್ರಹ, ಪಿರಾಮಿಡಿನ ಆಕಾರದ ವಿಮಾನ, ಹಾಗೆ ವಿಶಾಲವಾದ ನವರಂಗ, 1 ರಿಂದ 5 ಗರ್ಭಗೃಹಗಳು, ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕಟ, ಪಂಚಕೂಟ. ಉದಾಹರಣೆಗೆ ಏಕಕೂಟ ಬೇಲೂರಿನ ಚೆನ್ನಕೇಶವ ದೇವಾಲಯ, ದ್ವಿಕೂಟ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ತ್ರಿಕೂಟಕ್ಕೆ ಸೋಮನಾಥಪುರದ ಕೇಶವ ದೇವಾಲಯ, ಚತುಷ್ಕಟಕ್ಕೆ ದೊಡ್ಡ ಗದ್ದಬಳ್ಳಿಯ ಲಕ್ಷ್ಮೀ ದೇವಾಲಯ, ಪಂಚಕೂಟಕ್ಕೆ ಗೋವಿಂದನಹಳ್ಳಿಯ ಪ್ರಾಚಲಿಂಗೇಶ್ವರ ದೇವಾಲಯ, ಇತರ ದೇವಾಲಯಗಳು. ಕೀರ್ತಿನಾರಾಯಣನ ದೇವಾಲಯ ತಲಕಾಡಿನಲ್ಲಿದೆ. ಹರಿಹರೇಶ್ವರ ದೇವಾಲಯ ಹರಿಹರದಲ್ಲಿದೆ. ಶಿವ ದೇವಾಲಯ ಬಂಕಾಪುರದಲ್ಲಿದೆ. ಇನ್ನು ಮುಂದಿನದು ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಅಲ್ಲಾವುದ್ದೀನನ ಪ್ರಬಲ ಮತ್ತು ಸಮರ್ಥ ಆಡಳಿತಗಾರನಾಗಿದ್ದ. ತನ್ನ ನಂಬಿಕೆಯನ್ನ
ಕೊಂಡಂತಹವನಾಗಿದ್ದ. ಸರದಾರರು ಮತ್ತು ಅಧಿಕಾರಿಗಳ ವೈವಾಹಿಕ ಸಂಬಂಧಗಳನ್ನು ನಿರ್ವಹಿಸಿದ್ದು ಅವರ ಗುಪ್ತ ಸಭೆ ಮತ್ತು ಔತಣಕೂಟಗಳನ್ನ ಈತ ನಿಷೇಧಿಸಿ ಗುಪ್ತಚರರನ್ನು ಕೂಡ ನೇಮಿಸಿರ್ತಾನೆ. ಇನ್ನು ಸೈನಿಕ ಸುಧಾರಣೆಗಳನ್ನ ನೋಡಿದ್ರೆ ಬೃಹತ್ ಮತ್ತು ಸರ್ವಸನ್ನದ ಸೈನ್ಯವಿತ್ತು. ಕುದುರೆಗಳಿಗೆ ಮುದ್ರೆ ಹಾಕುವ ಪದ್ಧತಿ, ಸೈನಿಕರ ನಕಲಿ ಹಾಜರಾತಿ ಮತ್ತು ಭ್ರಷ್ಟಾಚಾರವನ್ನ ತಡೆಯಲು ವಿವರಣಾತ್ಮಕ ದಾಖಲೆಗಳ ನಿರ್ವಹಣೆಯನ್ನು ಕೂಡ ಜಾರಿಗೆ ತರ್ತಾನೆ. ಜಾಗೀರ್ ಪದ್ಧತಿಯನ್ನ ರದ್ದುಪಡಿಸಿ ನಗದು ರೂಪದಲ್ಲಿ ವೇತನವನ್ನು ನೀಡ್ತಾನೆ. ಅರೀಜ್ ಇ ಮುಮಾಲಿಕ್ ಎಂಬ ಅಧಿಕಾರಿಯು ಸೈನಿಕರ ಅಧಿಕಾರವನ್ನು ಹೊಂದಿದ್ದ. ಇನ್ನು ಕಂದಾಯ ಸುಧಾರಣೆ, ವೈಜ್ಞಾನಿಕ ತಳಹದಿಯ ಮೇಲೆ ಭೂಮಾಪನವನ್ನು ಆರಂಭಿಸಿ ಭೂ ಕಂದಾಯವನ್ನು ನಿಗದಿಪಡಿಸ್ತಾನೆ. ಸರದಾರರು, ಜಾಗೀರ್ದಾರರು ಮತ್ತು ಉಲೇಮಾರ ಮೇಲೆ ಅವನು ಹೆಚ್ಚಿನ ತೆರಿಗೆಗಳನ್ನು ಹೇರ್ತಾ ಮುಸ್ಲಿಮೇತರ ಮೇಲೆ ಜಿಜಿಯಾವನ್ನು ವಿಧಿಸ್ತಾನೆ. ಅವರು ಯಾತ್ರಾ ತೆರಿಗೆ, ಸರಕು ತೆರಿಗೆಗಳನ್ನು ಕೂಡ ಕೊಡಬೇಕಾಗಿತ್ತು. ಇನ್ನು ಕಂದಾಯ ಅಧಿಕಾರಿಗಳ ಭ್ರಷ್ಟಾಚಾರವನ್ನು ತಡೆಯುವ ಉದ್ದೇಶದಿಂದ ಅವರ ವೇತನ ಹೆಚ್ಚಿಸ್ತಾನೆ. ರೈತರಿಂದ ಭೂ ಕಂದಾಯವನ್ನು ಸಂಗ್ರಹಿಸಲು ಮುಸ್ತಕ್ ರಾಜ್ ಎಂಬ ವಿಶೇಷ ಅಧಿಕಾರಿಯ ಹುದ್ದೆಯನ್ನು ಸೃಷ್ಟಿಸ್ತಾ. ಇನ್ನು ಆರ್ಥಿಕ ಸುಧಾರಣೆಯನ್ನು ನೋಡಿದ್ರೆ ಸೈನಿಕರಿಗೆ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಮಾರುಕಟ್ಟೆ ನಿಯಮಗಳನ್ನು ಜಾರಿಗೊಳಿಸ್ತಾ ದೈನಂದಿನ ಉಪಯೋಗದ ಎಲ್ಲಾ ವಸ್ತುಗಳ ದರಗಳನ್ನು ನಿಗದಿಗೊಳಿಸಲಾಯಿತು. ಮಾರುಕಟ್ಟೆಯನ್ನು ನಿಯಂತ್ರಿಸಲು ಪ್ರತ್ಯೇಕ ಇಲಾಖೆ ಮತ್ತು ವಿಶೇಷ ಅಧಿಕಾರಿಗಳನ್ನು ನೇಮಿಸಿದರು. ರಾಜಧಾನಿಯಲ್ಲಿ ನಿಗದಿಗೊಳಿಸಿದ್ದ ದರಗಳು ಮತ್ತು ನಗರಗಳಿಗೂ ಕೂಡ ಅನ್ವಯವಾಗಿದ್ದರು. ಇನ್ನು ಸರ್ಕಾರಿ ಉಗ್ರಾಣಗಳಲ್ಲಿ ಧಾನ್ಯಗಳನ್ನು ಶೇಖರಿಸಿ ಇಡಲಾಗ್ತಾ ಇತ್ತು. ತುರ್ತು ಸಂದರ್ಭಗಳಾದ ಕೊರತೆಯ ಸಮಯ ಮತ್ತು ಬರಗಾಲಗಳಿಗಾಗಿ ಉಪಯೋಗಿಸಲಾಗ್ತಾ ಇತ್ತು. ಯಾವುದೇ ವ್ಯಾಪಾರಿ ಮತ್ತು ಮಾರಾಟಗಾರ ತೂಕ ಮತ್ತು ಅಳತೆಗಳಲ್ಲಿ ವಂಚಿಸಿದರೆ ವಂಚಿಸಲಾದ ತೂಕಕ್ಕೆ ಸಮನಾದಷ್ಟು ಮಾಂಸವನ್ನ ಅವನ ಶರೀರದಿಂದ ಕತ್ತರಿಸಿ ಹಾಕುವ ಶಿಕ್ಷೆ ವಿಧಿಸಲಾಗ್ತಾ ಇತ್ತು. ಅಲ್ಲಾವುದ್ದೀನ್ ಖಿಲ್ಜಿಯ ಕೊನೆಯ ದಿನಗಳು ಸುಖಕರವಾಗಿರಲಿಲ್ಲ. ಅವನ ನಂಬಿಕಸ್ಥ ಸೇನಾಪತಿ ಮಲ್ಲಿಕ್ ಕಾಫೂರ್ ಅವನಿಗೆ ವಿಷಪ್ರಾಶನ ಮಾಡಿದ್ದರಿಂದ ಸುಲ್ತಾನನು ಸಾಮಾನ್ಯ ಶಕ 1316ರಲ್ಲಿ ಮರಣವನ್ನ ಹೊಂತಾನೆ. ಇನ್ನು ಸೋರಿಕೆಯ ಸಿದ್ಧಾಂತವನ್ನ ಕುರಿತು ಬರೆಯಿರಿ ಅಂತ ಕೇಳಿದ್ದಾರೆ. ಭಾರತದ ಕೃಷಿಯ ಅಭಿವೃದ್ಧಿ ಪಡಿಸಲು ಬ್ರಿಟಿಷರಿಗೆ ಹೆಚ್ಚಿನ ಆಸಕ್ತಿ ಇರಲಿಲ್ಲ. ಅವರು ಇಂಗ್ಲೆಂಡಿನಲ್ಲಿರುವ ತಮ್ಮ ಕಾರ್ಖಾನೆಗಳಿಗೆ ಕಚ್ಚಾ ವಸ್ತುಗಳನ್ನು ದೊರಕಿಸಿಕೊಳ್ಳಲು ಮತ್ತು ತಮ್ಮ ವಾಣಿಜ್ಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲು ಮಾತ್ರ ಆಸಕ್ತರಾಗಿದ್ದರು. ಯುರೋಪ್ ಮತ್ತು ಅಮೆರಿಕದ ಮಾರುಕಟ್ಟೆಗಳಲ್ಲಿ ಅಪಾರ ಬೇಡಿಕೆ ಇದ್ದು ವಾಣಿಜ್ಯ ಬೆಳೆಗಳಾದಂತಹ ಹತ್ತಿ, ಕಬ್ಬು, ಚಹಾ, ನೀಲಿ ಮುಂತಾದವುಗಳನ್ನು ಬೆಳೆಯಲು ಭಾರತೀಯ ಕೃಷಿಕರ ಮೇಲೆ ಒತ್ತಡವನ್ನು ಹೇರಿದರು. ಉದ್ದೇಶಪೂರ್ವಕವಾಗಿ ಕೈಗಾರಿಕೆಗಳ ಸ್ಥಾಪನೆಯಲ್ಲಿ ಆಸಕ್ತಿ ತೋರಿಸದೆ ಭಾರತವನ್ನು ಕಚ್ಚಾ ವಸ್ತುಗಳ ಮೂಲವಾಗಿ ಮತ್ತು ಉತ್ಪಾದಿತ ವಸ್ತುಗಳಿಗೆ ಮಾರುಕಟ್ಟೆಯನ್ನಾಗಿ ಪರಿವರ್ತಿಸಿದರು. ಭಾರತೀಯ ಕರಕುಶಲ ವಸ್ತುಗಳು ಇಂಗ್ಲೆಂಡಿನ ಯಂತ್ರದಿಂದ ಮಾಡಿದ ಉತ್ಪಾದನೆಗಳಿಂದ ಸ್ಪರ್ಧಿಸಲಾಗಲಿಲ್ಲ. ಕಸುಬುದಾರರು, ಕುಶಲಕರ್ಮಿಗಳು ರೈತರಾಗಿ ಇಲ್ಲವೇ ಕೃಷಿ ಕೂಲಿ ಕಾರ್ಮಿಕರಾಗಿ ಹಸಿವೆಯಿಂದ ಬಳಲುವಷ್ಟು ಕಡಿಮೆ ಕೂಲಿಗೆ ಕೆಲಸ ಮಾಡಬೇಕಾಯಿತು. ಬ್ರಿಟಿಷರು ಜಾರಿಗೆ ತಂದಂತಹ ಹೊಸ ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿಗಳು ಲೇವಾದೇವಿದಾರರ ಮತ್ತು ಜಮೀನ್ದಾರರ ಪರವಾಗಿದ್ದು ರೈತರು ಶೋಷಣೆಗೆ ಒಳಗಾಗಿ ಗ್ರಾಮಗಳ ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆಗಳು ಕುಂಠಿತಗೊಂಡವು. ನಾಗರಿಕ ಮತ್ತು ಸೇನಾ ಅಧಿಕಾರಿಗಳ ವೇತನ ಮತ್ತು ನಿವೃತ್ತಿ ವೇತನ, ಸಾಲದ ಮೇಲಿನ ಬಡ್ಡಿ, ಬ್ರಿಟಿಷ್ ಬಂಡವಾಳಶಾಹಿಗಳ ಲಾಭ, ಆಡಳಿತದ ವೆಚ್ಚ ಇತ್ಯಾದಿ ಸಾಕಷ್ಟು ಸಂಪತ್ತು ಭಾರತದಿಂದ ಇಂಗ್ಲೆಂಡಿಗೆ ಹೊಳೆಯಂತೆ ಹರಿದು ಹೋಯಿತು. ಸಂಪತ್ತಿನ ಸೋರಿಕೆ ಆಯಿತು. ಭಾರತದ ರಫ್ತಿಗಿಂತಲೂ ಇಂಗ್ಲೆಂಡಿನಿಂದ ಆಮದಿನ ಹೆಚ್ಚಳ ಹಾಗೂ ಭಾರತೀಯ ವಸ್ತುಗಳ ಮೇಲಿನ ಹೆಚ್ಚಿನ ತೆರಿಗೆಗಳು ಬ್ರಿಟಿಷ್ ವಸ್ತುಗಳ ಮೇಲಿನ ಕಡಿಮೆ ತೆರಿಗೆಗಳಿಂದಾಗಿಯೂ ಸಂಪತ್ತಿನ ಸೋರಿಕೆ ಆಯಿತು. ದಾದಾಬಾಯಿ ನವರೋಜಿಯವರು ತಮ್ಮ ಪಾವರ್ಟಿ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಕೃತಿಯಲ್ಲಿ ತಮ್ಮ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ದಾದಾಬಾಯಿ ನವರೋಜಿಯವರು ತಮ್ಮ ಪಾವರ್ಟಿ ಅಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಕೃತಿಯಲ್ಲಿ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಇವರು ಭಾಷಣ ಹಾಗೂ ಪತ್ರಿಕಾ ಮಾಧ್ಯಮದ ಮೂಲಕ ಸಾರ್ವಜನಿಕರಿಗೆ ತಿಳುವಳಿಕೆ ಮೂಡಿಸಲು ಒಂದು ಆಂದೋಲನವನ್ನೇ ನಡೆಸಿದರು. ಭಾರತದ ಬಡತನಕ್ಕೆ ಸಂಪತ್ತಿನ ಸೋರಿಕೆ ಮತ್ತು ಬ್ರಿಟಿಷರ ದುರಾಡಳಿತವೇ ಕಾರಣವೆಂದು ಘೋಷಿಸಿದರು. ಮುಂದೆ ರಾಷ್ಟ್ರೀಯವಾದಿಗಳು ಸೋರಿಕೆ ಸಿದ್ಧಾಂತ ಮತ್ತು ಬ್ರಿಟಿಷರ ಆರ್ಥಿಕ ಶೋಷಣೆಯನ್ನ ಅಸ್ತ್ರವನ್ನಾಗಿಸಿಕೊಂಡು ಜನರನ್ನು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಜಾಗೃತಗೊಳಿಸ್ತಾರೆ. ಇನ್ನು ಕರ್ನಾಟಕ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದರೆ, ಪುರಾತನ ಕಾಲದಿಂದಲೂ ಕೂಡ ವಿಶಾಲವಾದ ಎಲ್ಲೆಗಳನ್ನು ಹೊಂದಿದ್ದ ಕರ್ನಾಟಕ ಕನ್ನಡ ಮಾತನಾಡುತ್ತಿದ್ದ ಪ್ರದೇಶಗಳು ಏಕೀಕರಣ ಬಯಸ್ತಾ ಇದ್ವು. ಆದರೆ ಆ ಪ್ರದೇಶಗಳು ಮದ್ರಾಸ್ ಮತ್ತು ಬಾಂಬೆ ಪ್ರಾಂತಗಳಿಂದ ಉಳಿದ ಭಾಗಗಳು ಮೈಸೂರು ರಾಜ್ಯ, ಹೈದರಾಬಾದ್, ಸಾಂಗ್ಲಿ, ಮೀರತ್, ಜಮಖಂಡಿ, ಸಂಡೂರು, ಸವಣೂರು, ಮುಧೋಳ, ಅಕ್ಕಲಕೋಟೆ, ಜತ್, ರಾಮದುರ್ಗ ಮುಂತಾದ ದೇಶೀಯ ಆಡಳಿತವಿದ್ವು.
ಐಕ್ಯತೆಗೆ ಕಾರಣವಾದಂತಹ ಪ್ರಮುಖ ಅಂಶಗಳು ಅಂದ್ರೆ ಸಂಯುಕ್ತ ಕರ್ನಾಟಕ, ವಿಶಾಲ ಕರ್ನಾಟಕ, ಕರ್ನಾಟಕ ವೃತ್ತ ಮುಂತಾದ ವೃತ್ತಪತ್ರಿಕೆಗಳು. ಆಲೂರು ವೆಂಕಟರಾಯ ಪ್ರಸಿದ್ಧ ಕೃತಿ ಕರ್ನಾಟಕದ ಗತವೈಭವ ಮತ್ತು ಅಂತಹ ಇತರ ಕೃತಿಗಳು. ಕರ್ನಾಟಕ ವಿದ್ಯಾವರ್ಧಕ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು ಮುಂತಾದ ಸಂಘ ಸಂಸ್ಥೆಗಳು. ಹುಯಿಲುಗಳು ನಾರಾಯಣರಾಯರ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂಥದ್ದು. ಹಾಗೆ ಶಾಂತ ಕವಿ ರಕ್ಷಿಸು ಕರ್ನಾಟಕ ದೇವಿ, ಕುವೆಂಪುರವರ ಜಯ ಭಾರತ ಜನನಿಯ ತನುಜಾತೆ, ಹಾಗೆ BM ಶ್ರೀಯವರ ಏರಿಸು ಹಾರಿಸು ಕನ್ನಡ ಬಾವುಟ ಅನ್ನುವಂಥದ್ದು. ಮಂಗೇಶ್ ಪಯ್ಯರವರದು ತಾಯಪಾರ ಮಗುವತೂರ ಕನ್ನಡಿಗರ ಮಾತೆ ಅನ್ನುವಂತಹ ಒಂದು ಕವನಗಳು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ, ಕರ್ನಾಟಕ ಸಭಾ ಮುಂತಾದವು ಏಕೀಕರಣದ ಕಾರ್ಯವನ್ನು ಕೈಗೆತ್ತಿಕೊಂಡವು. ಕರ್ನಾಟಕ ಸಭಾ ಮುಂದೆ ಕರ್ನಾಟಕ ಏಕೀಕರಣ ಸಮಿತಿ ಆಯಿತು. ಸಿದ್ದಪ್ಪ ಕಂಬ್ಳಿ ಇದರ ಪ್ರಥಮ ಅಧ್ಯಕ್ಷರಾಗಿದ್ರು. ಭಾಷಾಧಾರಿತ ರಾಜ್ಯಗಳ ರಚನೆಯನ್ನ ಗಾಂಧೀಜಿ ಸಹ 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಪ್ಪಿಕೊಂಡ್ರು. 1928ರ ನೆಹರು ಸಮಿತಿ ಕರ್ನಾಟಕದ ಏಕೀಕರಣಕ್ಕೆ ಶಿಫಾರಸು ಮಾಡಿತು. ಆಲೂರು ವೆಂಕಟರಾಯ, ಸಿದ್ದಪ್ಪ ಕಂಬ್ಳಿ, ಬೂದ್ಯಪ್ಪ ಹಳ್ಳಿಕೆರೆ, ಹಾಗೆ R.H. ದೇಶಪಾಂಡೆ, ಗುರೂರು ಸ್ವಾಮಿ ಅಯ್ಯಂಗಾರ್, ಶ್ರೀನಿವಾಸರಾವ್ ಮಂಗಳವಾಡೆ, ಹಾಗೆ ಕೆಂಗಲ್ ಹನುಮಂತಯ್ಯ, S. ನಿಜಲಿಂಗಪ್ಪ, ಅಂದಾನಪ್ಪ, ದೊಡ್ಡಮೆಟ್ಟಿ ಮುಂತಾದ ನಾಯಕರು ಕೂಡ ಪ್ರಯತ್ನಗಳು. ರಾಜ್ಯ ಪುನರ್ರಚನೆಗೆ ನೇಮಿಸಿದಂತಹ ಸಮಿತಿಗಳು ಅಂದ್ರೆ ರಾಜ್ಯಗಳ ಪುನರ್ರಚನೆಯ ಪ್ರಶ್ನೆಯನ್ನ ಪರಿಶೀಲಿಸಲು ಕೇಂದ್ರ ಸರ್ಕಾರವು ದಾರ್ ಸಮಿತಿಯನ್ನು ನೇಮಿಸಿತು. ಈ ಸಮಿತಿಯು ಭಾಷಾವಾರು ಪ್ರಾಂತ್ಯಗಳ ರಚನೆಯನ್ನು ತಿರಸ್ಕರಿಸಿತು ಹಾಗೂ ಇದು ರಾಷ್ಟ್ರೀಯ ಐಕ್ಯತೆಗೆ ಧಕ್ಕೆ ಉಂಟು ಮಾಡುತ್ತದೆ ಅಂತ ಹೇಳ್ಬಿಟ್ಟು ಅಭಿಪ್ರಾಯಪಟ್ಟರು. ಇದರಿಂದ ಜನರು ಅತೃಪ್ತಗೊಂಡು ಮತ್ತು ಹೋರಾಟಗಳು ಕೂಡ ಮುಂದುವರೆದು 1949ರಲ್ಲಿ JVP ಸಮಿತಿಯನ್ನ ಜವಾಹರಲಾಲ್ ನೆಹರು, ವಲ್ಲಭಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಅವರೆಲ್ಲರೂ ಕೂಡ ರಚಿಸಲಾಯಿತು. ಈ ಸಮಿತಿಯು ಆಂಧ್ರ ಪ್ರದೇಶದ ರಚನೆಗೆ ಒಪ್ಪಿಗೆ ಸೂಚಿಸಿದಾಗ ಕರ್ನಾಟಕ ರಚನೆಯನ್ನು ತಿರಸ್ಕರಿಸಿತು. ಆಗ ಹಿರಿಯ ಕಾಂಗ್ರೆಸ್ ನಾಯಕರಾಗಿದ್ದಂತಹ ಅಂದಾನಪ್ಪ, ದೊಡ್ಡಮೆಟ್ಟಿ ಬಾಂಬೆ ಶಾಸನಸಭೆಗೆ ರಾಜೀನಾಮೆ ನೀಡಿ ಕನ್ನಡ ಮಾತನಾಡುವ ಪ್ರದೇಶಗಳ ಏಕೀಕರಣವನ್ನು ಒತ್ತಾಯಿಸಿ ಉಪವಾಸವನ್ನ ಆರಂಭಿಸ್ತಾರೆ. ಇನ್ನು ರಾಜ್ಯ ಪುನರ್ವಿಂಗಡಣಾ ಸಮಿತಿಯನ್ನ ನೋಡಿದ್ರೆ ಫಜಲ್ ಅಲಿ ಸಮಿತಿ. ರಾಜ್ಯಗಳ ಪುನರ್ವಿಂಗಡಣಾ ಸಮಿತಿಯನ್ನ 1953ರಲ್ಲಿ ರಚಿಸಲಾಯಿತು. ಈ ಸಮಿತಿಯಲ್ಲಿ ಫಜಲ್ ಅಲಿ ಚೇರ್ಮನ್ ಆಗಿದ್ರು ಮತ್ತು HN ಕಂಜು ಹಾಗೂ KM ಪಣಿಕ್ಕರ್ ಸದಸ್ಯರಾಗಿದ್ರು. ಆದ್ರಿಂದ ಇದನ್ನ ಫಜಲ್ ಅಲಿ ಸಮಿತಿ ಅಂತ ಹೇಳ್ಬಿಟ್ಟು ಕರೆಯಲಾಗಿದೆ. 1955ರಲ್ಲಿ ಅದು ವರದಿ ಸಲ್ಲಿಸದೆ ಈ ಸಮಿತಿಯ ಶಿಫಾರಸುಗಳು 1 ನವೆಂಬರ್ 1956ರಂದು ಅನುಷ್ಠಾನಗೊಂಡವು. ಪುನರ್ ಸಂಘಟಿತ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂತು. ಇದನ್ನ ಹೊಸ ಮೈಸೂರು ರಾಜ್ಯ ಅಂತ ಹೇಳ್ಬಿಟ್ಟು ಕರೆಯಲಾಯಿತು. ಇನ್ನು ಏಕೀಕೃತ ನವ ಮೈಸೂರು ರಾಜ್ಯ ರಚನೆ. ಹಳೆಯ ಮೈಸೂರು ರಾಜ್ಯ ಹೈದರಾಬಾದ್ ಪ್ರಾಂತ್ಯದಿಂದ ರಾಯಚೂರು, ಬೀದರ್ ಮತ್ತು ಗುಲ್ಬರ್ಗ ಜಿಲ್ಲೆಗಳು, ಬಾಂಬೆ ಪ್ರಾಂತ್ಯದಿಂದ ಬೆಳಗಾವಿ, ಧಾರವಾಡ, ಬಿಜಾಪುರ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು ಹಾಗೂ ಮದ್ರಾಸ್ ಪ್ರಾಂತ್ಯದಿಂದ ಬಳ್ಳಾರಿ, ದಕ್ಷಿಣ ಕನ್ನಡ, ಕೊಳ್ಳೇಗಾಲ ಹಾಗೂ ಕೊಡಗುಗಳನ್ನ ಒಗ್ಗೂಡಿಸಿ 1 ನವೆಂಬರ್ 1956ರಂದು ಏಕೀಕೃತ ನವ ಮೈಸೂರು ರಾಜ್ಯ ಸ್ಥಾಪಿಸಲಾಯಿತು. ಅದರಲ್ಲಿ 19 ಜಿಲ್ಲೆಗಳಿದ್ದವು. S. ನಿಜಲಿಂಗಪ್ಪನವರು ಏಕೀಕೃತ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯಾದರು. 1 ನವೆಂಬರ್ 1973ರಂದು ಇದು ಕರ್ನಾಟಕ ಅಂತ ಹೇಳ್ಬಿಟ್ಟು ಮರುನಾಮಕರಣಗೊಂಡು ಆಗ ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ರು. ಇಷ್ಟು ನಿಮ್ಮ ಒಂದು 2025 ಮತ್ತು 26ನೇ ಸಾಲಿನ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ 5 ಅಂಕದ ಪ್ರಶ್ನೋತ್ತರಗಳು. ಮುಂದಿನ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಧನ್ಯವಾದಗಳು.